ಕರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಹೇಳಕ್ಕಿಲ್ಲ ಬಿಡಕ್ಕಿಲ್ರಿ. ಇದು ಮ್ಯಾನೇಜ್ಮೆಂಟ್ ಇದ್ದಿದ್ದು ನೋಡಿದ್ರೆ ಇದು ಯಾವಾಗ IPL ಸೀಸನ್ ಚಲೋ ಆಗೈತಿ ಅವಾಲಿಂದ ಬರ್ರೇ ಇದರಿ ಒಂದರ ಸುದ್ದ ಪ್ಲೇಯರ್ ಆಡ್ಸ್ಯಂದಾರ ಇವ್ರು ಯಾವಾಗಾದ್ರು ನೋನಿ ಇವ್ರು ಯಾಕಪ್ಪ ಅಂದ್ರೆ ಚೊಲೋರ್ ಆಡ್ಸ್ಯದಪ್ಪ ಅಂತ ನಾವು ಹೇಳ್ತೀವಿ. ನಮ್ಗೆ KL ರಾಹುಲ್ ಎಂಥ ಪ್ಲೇಯರ್ ಒಂದೊಂದು ಸೀಸನ್ಯಾಗ 20-23 ಕೋಟಿ ಹೋಗ್ಯವ್ರಿ ಇವಾಗ ತೊಗೊಳಕ. ಈಗ ನೋಡಿ 14 ಕೋಟಿ ಭಾಳ ಅನ್ರಿ ಅವ್ನು ತೊಗೊಂಡ್ಬಿಟ್ಟು ಅವನು ಬಿಟ್ರು. ಇತ್ತು ನಮ್ಮ ಸಿರಾಜ್ ಭಾಯ್ ಏನು ಪಾಪ ಮಾಡಿದ್ದಾರೆ ಪಾಪ ಅಂತ ಸಿರಾಜ್ ಭಾಯ್ನ ಬಿಟ್ಟಾರಿ RCB ಮ್ಯಾನೇಜ್ಮೆಂಟ್. ನಂಬಕ್ಕಿಲ್ಲ ಬಿಡಕ್ಕಿಲ್ಲ RCB ಮ್ಯಾನೇಜ್ಮೆಂಟ್. ಆದರೆ ಇವತ್ತು ಇನ್ನೂ ಐತ್ರಿ ಆರ್ಸೆನಲ್ ವಿಲ್ ಜಾಕ್ ಅವರೆಲ್ಲ ನಮ್ಮ ಹೋದವ್ರಿ ಪಾಪ ಡುಪ್ಲೇಶ್ ಅವರೆಲ್ಲರೂ ಅದಾರ. ಅವ್ರನ್ನ ಆಡ್ಸಂತಾರ ಇಲ್ಲ ಗೊತ್ತಿಲ್ಲ ಆಡ್ಸಲಿಕ್ಕಪ್ಪ ಅಂದ್ರೆ ನಮ್ಮ ನಾಗರಾಜ್ ಕುಡುಪಳ್ಳಿನ ಅವ್ರನ್ನ ಇವ್ರು ಕರ್ಕೊಂಡು ಹೋಗಿ ಟೀಮ್ ಕಟ್ಗೆ ಸಲಮ್ ಕಪ್ ಎತ್ಕೊಂಡು ಹೊಂಟು ಬಿಡ್ತೀವತ್ತ. ಏನು ಮಾಡೋದು ತೊಗೊಂತಾರ ಚಲೋ ಪ್ಲೇಯರ್ಸ್ ನಂತರ ಇವ್ರು ತೊಗೊಳಲ್ಲ ಅಂತ ಇವತ್ತಾದ್ರೂ ಗೊತ್ತಾಗ್ಬಿಡತ್ತಿ. ಇನ್ನು ಈ RCB ಮ್ಯಾನೇಜ್ಮೆಂಟ್ ನಂಬರ್ದು ಒಂದು ಗೊತ್ತದ ಈ ವರ್ಷ ಕಪ್ ಗೆಲ್ಲಿಸ್ತಾರಂತ ಹೇಳ್ಕಾಸಿ ನಾವು 2025 ಆಕ್ಷನ್ ನಡೆದಿತ್ತಲ್ರಿ IPLದು ನೋಡ್ಕ್ಯತ ಗೊತ್ತೀವಿ. ಹಾತ್ರಿ ಬಿಟ್ರಪ್ಪ ಅಂದ್ರೆ ನಮ್ಮ ಚಾಲ್ ಬೈ ಅನ್ಬಿಟ್ರ, ನಮ್ಮ ಸಿರಾಜ್ ಬೈ ಅನ್ಬಿಟ್ರ, ಎಲ್ಲರೂ ಮುಟ್ಬಿಟ್ರ. ಇವ್ರು ನಮ್ಮ ಓಣ್ಯಾರನ್ನ ಯಾರ ಕರ್ಕೊಂಡು ಹೋಗಿ ಗಲ್ಲಿ ಕ್ರಿಕೆಟ್ ಆಡ್ತಿದ್ರು ಅವ್ನು ಕರ್ಕೊಂಡು ಹೋಗ್ಯಾರ ಒಂದು ಟೀಮ್ ಕಟ್ರಿ. ಒಂದು 3 ಹುಲಿನ ಬ್ಯಾಂಕಿ ಹುಲಿನ ಇಟ್ಕೊಂಡ್ಬಿಟ್ಟಾರ್ರಿ. ಆ ಹುಲಿನ ಇಟ್ಕೊತಾರ ಅಂತ ಹೇಳ್ಕಾಸಿ ನಾವು ಇವತ್ತು ಬ್ಯಾಂಕಿ ಪ್ಲೇಯರ್ಸ್ ಕರ್ಕೊಂಡ್ಬಿಡ್ತಾರ ಅಂತ ಹೇಳ್ಕಾಸಿ ನಾವು ಹರಾಜಿಗೆ ಕೂತಿದ್ರು ಅದನ್ನ ಹುಡ್ಕ್ಯಂತ ಕಣ್ಣು ಪಿಳ್ಸ್ಯಂತ ಕುಂತಿದ್ವಿ. ಆದರೆ ಇವರು ಒಂದರ ಸುದ್ದ ಪ್ಲೇಯರ್ ಆಡ್ಸ್ಯಂತಾರ ಈಗಂತಲ್ಲ ಯಾವಾಗಾದ್ರೂ ಈಟ ಬಂತು ನಮ್ಮ RCB ಮ್ಯಾನೇಜ್ಮೆಂಟ್ ಇದ್ದು ಅವ ಆ್ಯಂಡಿ ಫ್ಲವರ್ ಬಂದಪ್ಪ ಅಂದ್ರೆ ನಾವು ಏನೋ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಆಗುತ್ತಂದು ಮಾಡಿದ್ವಿ. ಆದ್ರೆ ಇಂಪ್ರೂವ್ ಆಗಲ್ಲ ಅದು. ಯಾಕಪ್ಪ ಅಂದ್ರೆ ಬುಡದಿಂದ ಮ್ಯಾಗ ಅದು ಹಂಗೆ ಎದ್ದು ಬಿಟ್ಟೈತಿ. ಅದು ಏನು ಮಾಡೋಕ್ಕಾಗಲ್ಲ. ಆದ್ರೆ ಆಡ್ಸ್ಯಂತಾರ ಇವತ್ತಿನ ಆರಾಧನೆಗೆ ಮಾತ್ರ ಬ್ಯಾಂಕಿ ಪ್ಲೇಯರ್ನ ಆಡ್ಸ್ಯಬೇಕಂತ ನಮ್ಮ ಕೇಳಾಕತ್ತೀವಿ. ಇಲ್ಲಪ್ಪ ಅಂದ್ರೆ ಅಲ್ಲಿಗೆ ಉತ್ತುತ್ತಿ ಬಿಡ್ತಾರೆ. ಉತ್ತುತ್ತಿ ನಿಂಬೆಹಣ್ಣು ನೋನು ಗೋರ್ಬಣ್ಣ ಹಾಕಕ್ಕೆ ಹೋಗಿ ಕಾಯಿಸಿ ಒಂದು ದಿವಸ ನಿಂಬೆಹಣ್ಣು ಮಾಟ ಮಾತ್ರ ಮಾಡ್ಸ್ಕೊಂಬಂದ್ಬಿಡ್ತೀವಿ. ಕೊಳ್ಳಾಗ ಒಂದೊಂದು ಕಟ್ಟಿಬಿಡಂಬ್ರಿ ಅತ್ತಾಗ ಏನ್ರಿ ಇವರು ಆಡ್ಸ್ಯಾರಿ ಚಲೋ ಆಡ್ಸ್ಯಾರ. ಒಂದು ಸ್ವಲ್ಪ ಎಲ್ಲ RCB ಟೀಮ್ ಅಂದ್ರೆ ಏನು ಅದ್ರ ಗತ್ತು ಗೊತ್ತೇನ್ರಿ ಎಲ್ಲರೂ ಬಿಡೋಬಿಟ್ರೆ. ಆದ್ರೆ ವಿರಾಟ್ ಏನು ಬಿಟ್ಟಿದ್ರಪ್ಪ ಅಂದ್ರೆ ಇವ್ರಿಗೆ ಚಲೋ ಹಾಕಿದ್ವು. ಏನು ಮಾಡೋಕ್ಕಲ್ಲ ಆಡ್ಸ್ಯಂದ್ರ. ಆದ್ರೆ ನಮ್ಮ KL ರಾಹುಲ್ ಆಡ್ಸ್ಯಬೇಕಾಯ್ತು ಅಂತ ಭಾಳ ಅಂದ್ರೆ ಭಾಳ RCB ಫ್ಯಾನ್ಸ್ ಮತ್ತು KL ಫ್ಯಾನ್ಸ್ ಕಾಯಕ್ಕೆ ಕುಂತಿದ್ರು. ಆದರೆ ಇವರು ನಮ್ಮ ಕೂಗು ಅಲ್ಲಿಗೇನು ಅವ್ರಿಗೇನು ಮುಟ್ಟಗಲ್ಲ. ಅದು ಇವತ್ತೆಲ್ಲ ನಾಳೆ ಮುಟ್ತಂದು ಮಾಡಿದ್ವಿ ನಾವು ಪ್ರಯತ್ನ ಮಾಡೋಕತ್ತಿದ್ವಿ. ಆದರೆ ಮುಟ್ಲಿಲ್ಲ. KL ರಾಹುಲ್ ಅಂದ್ರೆ ಈ ವರ್ಷ ಹೋದ್ನ, ನಮ್ಮ ಸಿರಾಜ್ ಬೈಯನ್ನು ಹೋದ್ನ, ನಮ್ಮ ಚಾಲ್ ಬೈಯನ್ನು RR ತಂಡ ಒಗ್ದಿತ್ತು. ಇವಾಗ ಕರ್ಕಂತರ್ಬಿಟ್ಟು ಚಾಲ್ ಬೈಯನ್ನು ಅಂತ ಮಾಡ್ತೀವಿ. ಆ ಕರ್ಕಲಿಲ್ಲ ಹ್ಞೂ ಅಂತ ರೇಟ್ ಏರ್ಸಿ ಕಾಯಿಸಿ ಅವನು 18 ಕೋಟಿ ಕೊಟ್ರೆ ಅವಾಗ ಇಲ್ಲಿ 7 ಕೋಟಿ ಇದ್ದಿದ್ದು 27 ಕೋಟಿ ತನಕ ತೊಗೊಂಡೋಗ್ಯಾರ RCB ಮ್ಯಾನೇಜ್ಮೆಂಟ್. ಇವತ್ತರ ಒಂದಿಷ್ಟು ಚೊಲೋ ಪ್ಲೇಯರ್ ಆಡ್ಸ್ಯಾರ ಮರೆ ವಿಲ್ ಜಾಕ್ ಪಾಪ್ ಡುಪ್ಲೇಸಿ ಅಂತಿದ್ದ ಬ್ಯಾಂಕಿ ಪ್ಲೇಯರ್ಸ್ನ ಹರಾಜಿಗೆ ಒಗಿತಾರ. ಅವನು ರೊಕ್ಕ ಇಟ್ಕೊಂಡು ಅವ್ನು ಏನು ಮುಂದುವರ್ಸಿ ಏನು ಯಾರಿಗಾರ ದಾನಗೀನ ಮಾಡಂಗೈತ್ರಿ ಏನು ಇಷ್ಟು ದಿನ ಹೋಗಿ ಕಾಯಿಸಿ ಬಾಂಬೆಗೆ ದುಬೈಗೆ ಹೋಗಿ ದುಡ್ಕೊಂಬಂದಿರಲ್ವ ಅವನ್ನ ಖರ್ಚು ಮಾಡಿರಿ. ಇಂಥ ಬ್ಯಾಂಕಿ ಪ್ಲೇಯರ್ಸ್ ಕೂಡ ಖರ್ಚು ಮಾಡಿರಿ. ಹೋಗಿ ಎತ್ತಬೇಕಂತ ತೊಗೊಂಡು ಕಾಯಿಸಿ ಈಗ ಇನ್ನೊಂದು 3 ವರ್ಷ ಕಪ್ ಗೆಲ್ಲಾರ ಮಾಡಕ್ಕೆ ಹೋಗ್ಬೇಡ್ರಿ. RCB ಒಂದಿಷ್ಟು ಅನಾಹುತ ಪ್ಲೇಯರ್ಸ್ ಹಾಕ್ಯಾರಿ. ಅವ್ನು ತಿಂಡಿ ಮೇಲೆ ಕಪ್ ಎತ್ತಿಂಗ್ ಕಾಯಿಸಿ ಅವ್ನು ಡಾಬಾಕ್ಕೆ ಹೋಗಿಸಿ ಬಿರಿಯಾನಿ ಅವನು ನಮ್ಮ ಉತ್ತರ ಕರ್ನಾಟಕ ಕಡೆ ಎಗ್ ರೈಸ್ ಅಂದ್ರೆ ಫುಲ್ ಸ್ಪೆಷಲ್ ಅವನು ಅದ್ರ ಒಂದು 2 ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಜಡ್ಬಂಬ್ರಿ ಒಟ್ಟು ವರ್ಷ ಕಪ್ ಗೆಲ್ಲ ಮಾಡ್ರಿ. ಹಂಗಂತ ಕಾಯಿಸಿ ಬಿಡಕ್ಕೆ ಹೋಗ್ಬಿಡ್ರಿ. ಬ್ಯಾಂಕಿ ಪ್ಲೇಯರ್ ಆಡ್ಸಂಗೆ ಕಾಯಿಸಿ ಈ ಸಲ ಕಪ್ ನಮ್ಮದೈತೆ.